ನಮಸ್ಕಾರ ವೀಕ್ಷಕರೇ, ಝೀರೋ ಮೆಮೊರೀಸ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸತತವಾಗಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಮಲೆನಾಡು ಭಾಗದ ಕಳಸ ತಾಲೂಕಿನ ಹಿರೇಬೈಲು ಸುತ್ತಮುತ್ತಲಿನ ಚೆನ್ನಡ್ಲು, ಯಡೂರು, ಬೂದಿಗುಂಡಿ, ಅತ್ತಿಕಟ್ಟೆ ಮುಂತಾದ ಪರಿಸರದಲ್ಲಿ ಅಲ್ಲಲ್ಲಿ ಭೂಕುಸಿತಗೊಂಡು ಜನಜೀವನ ಮತ್ತು ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಈ ಘಟನೆ ಮತ್ತು ವರುಣನ ಆರ್ಭಟ 2019ರಲ್ಲಿ ಜರುಗಿದ ಪ್ರಕೃತಿ ವಿಕೋಪವನ್ನು ನೆನಪಿಸಿಕೊಳ್ಳುವಂತೆ ಮಾಡುತ್ತಿದೆ. ಮಳೆಗೆ ಭೂಮಿ ಮೇಲಿನ ಪ್ರೀತಿ ಜಾಸ್ತಿಯೋ, ಭೂಮಿ ಮೇಲಿನ ಮನುಷ್ಯನಿಗೆ ಮಳೆಯ ಭೀತಿ ಜಾಸ್ತಿಯೋ, ಆ ಪರಮಾತ್ಮನೇ ಬಲ್ಲ. ವೀಕ್ಷಕರೇ, ನಾವೀಗ ಬಂದಿರೋದು ಈ ಚೆನ್ನಡ್ಲು ಭಾಗದಲ್ಲಿ ಏನು ಭೂಕುಸಿತ ಆಗ್ತಾ ಇದೆ ಈ ಸ್ಥಳಕ್ಕೆ. ಈಗಾಗಲೇ ಮಾನ್ಯ ತಹಶೀಲ್ದಾರ್ ಅವರು ಕೂಡ ಅವರ ಸಿಬ್ಬಂದಿಗಳೊಂದಿಗೆ ಆಗಮಿಸಿದ್ದಾರೆ. ಹಾಗೆ ಸ್ಥಳೀಯರು ಕೂಡ ಅವರ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಲೈಟ್ ಆಗಿದ್ದು ಸರ್, ನೋಡಿ ಇಲ್ಲೇ ಮನೆ ಇದೆ, ನೋಡಿ ಇಲ್ಲಿ ಎಲ್ಲಿ ಹೋಗುತ್ತೆ ಗೊತ್ತಾಗುತ್ತೆ, ಇಲ್ಲೇ ಮನೆ ಇರೋದು ನಮ್ದು. ಸರ್ 360 ಪೇಜಿಂದು ಫೈಲ್ ಮಾಡಿಕೊಂಡು ಸಾಮಾನ್ಯ ನಿಮ್ದು DF ಆಫೀಸ್ ಇಂದ ಹಿಡಿದು ಸಾಮಾನ್ಯ ಜಿಲ್ಲಾ ಕಚೇರಿಯಲ್ಲಿ ಯಾವ ಆಫೀಸರ್ ಹತ್ರ ಹೋಗಬೇಕು, ವಸತಿ ನಿಗಮ ಅಂತ ಮತ್ತೊಂದು ಇನ್ನೊಂದು ಎಲ್ಲರ ಹತ್ರ ಓಡಾಡಿ ಸರ್. ಸರ್ ಒಂದ್ ನಿಮಿಷ ಎಲ್ಲರ ಹತ್ರ ಓಡಾಡಿ ಕೊಡಬೇಕಾಗಿರೋ ದಾಖಲೆಗಳನ್ನ ಕೊಟ್ಟು ಇವತ್ತು 2019ರಿಂದ ಇಲ್ಲಿಗೆ 5ನೇ ವರ್ಷ ನಡೀತಾ ಇದೆ. 2024 ನಾಡಿದ್ದು ಆಗಸ್ಟ್ 9ನೇ ತಾರೀಕು ಬಂದ್ರೆ 5 ವರ್ಷ ಭರ್ತಿ ಆಗುತ್ತೆ. ನೀವು ಇವಾಗ ಇಲ್ಲಿ ಬಂದು ನಿಂತ್ಕೊಂಡು ಅದೇನಾಗಿದೆ ಎಂತಾಗಿದೆ ಅಂತ ಇವಾಗ ನೀವು ನಿಮ್ಮ ಅಧಿಕಾರಿ ಹತ್ರ ನೀವು ಇವಾಗ ಡೀಟೇಲ್ಸ್ ಕೇಳ್ತಾ ಇದ್ದೀರಾ. ನೀವು ಎಷ್ಟು ಜವಾಬ್ದಾರಿ ನಮ್ಗೆ ಇರ್ಬೋದು ಸರ್. ಫಸ್ಟ್ ಆಫ್ ಆಲ್ ಸರ್ ಕೇಳ್ಕೊಬೇಕು ಸರ್. ಚೆನ್ನೈಗೆ ಬರ್ಬೇಕಾದ್ರೆ ಕೇಳ್ಕೊಂಡ್ ಬರ್ಬೇಕು. ನೀವು ಅಲ್ಲಿಂದ ನೀವು ನಿಮ್ದು ಆಫೀಸಿಂದ ಹೋಗ್ಬೇಕಾದ್ರೆ ಚೆನ್ನೈಡ್ಲು ಸರ್ ಇದು ಸರ್ ಮೇಜರ್ ಮಾಹಿತಿಗಳನ್ನ ತಗೊಳ್ಳಿ ಸರ್. ಸರ್ ರ್ಯಾಶ್ ಆಗೋದು ಆಗಬೇಕಾಗಿರೋ ವಿಚಾರ ಸರ್. ನಾವು ಬನ್ನಿ ಇಲ್ಲಿ ಸ್ಥಳೀಯರ ಜೊತೆನೆ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ನಿನ್ನೆ ರಾತ್ರಿಯಿಂದ ಆಗಿದ್ದ ಎಂತ ಅಂತ ಇದು ಅವತ್ತೆ ಮೊನ್ನೆ ಒಂದೆರಡು ಸೈಂದನ ಆಗ್ತಾ ಇವಾಗ ಆಗ್ತಿದೆ. ಒಂದೆರಡು ದಿನದ ಹಿಂದೆ ಸ್ವಲ್ಪ ನಡೀತಾ ಇತ್ತು. ಇನ್ನೇನು ಕುಸಿಯುತ್ತೆ ಅನ್ಬೇಕಂದ್ರೆ ಗ್ರಾಮ ಪಂಚಾಯತಿ ಅವರಿಗೆ ಬ್ರಿಟಿಷ್ ಅವರು ಗ್ರಾಮ ಪಂಚಾಯತಿ ಅವರಿಗೆ ತಿಳಿಸಿದ್ರು. ಗ್ರಾಮ ಪಂಚಾಯತಿಯಿಂದ ಇಲ್ಲಿದು ಮೆಂಬರ್ ವಿಜಯ್ ಗೌಡ್ರು ಮತ್ತೆ ಮೋಹನ್ ಅವರು, ನಮ್ದು ಮರ್ಸನ್ಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮೋಹನ್ ಅವರು ಮತ್ತೆ VA ಮೆಹಬೂಬ್ ಅವರು ಬಂದ್ಬಿಟ್ಟು ಇಲ್ಲಿ ನೋಡ್ಕೊಂಡು ಹೋಗಿ ನಿನ್ನೆ ದಿನ ಇಲ್ಲಿ ಒಂದು JCB ಮತ್ತೆ ಟ್ರ್ಯಾಕ್ ನಲ್ಲಿ ಬಂದ್ಬಿಟ್ಟು ಮಣ್ಣೆಲ್ಲ ತೆಗೆದು ರಸ್ತೆ ಕ್ಲಿಯರ್ ಮಾಡಿ ಕೊಟ್ಟಿದ್ರು. ರಸ್ತೆ ಎಲ್ಲ ಕ್ಲಿಯರ್ ಆಗಿತ್ತು. ರಸ್ತೆ ಪೂರ್ತಿ ಕ್ಲಿಯರ್ ಆದ್ಮೇಲೆ ನೋಡಿ, ಇದು ಇಲ್ಲಿನ ಸ್ಥಳೀಯರಾದ ಅವಿನಾಶ್ ಅವರ ಅಳಲಿನ ಮಾತು ಮತ್ತು ಸರ್ಕಾರಕ್ಕೆ ಮನವಿ ಕೂಡ. ಬನ್ನಿ ಹಾಗೆ ಇಲ್ಲಿ ಸದ್ಯದ ಸ್ಥಿತಿಗತಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ ಸ್ನೇಹಿತರೆ, ಸದ್ಯದ ಪರಿಸ್ಥಿತಿಯ ಚಿತ್ರಣ. ಆದಷ್ಟು ಬೇಗ ಸರ್ಕಾರ ಈ ಅತಿವೃಷ್ಟಿ ನಿರಾಶ್ರಿತ ಸಂತ್ರಸ್ತರ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡಲಿ ಅನ್ನೋದೇ ನಮ್ಮ ಕೋರಿಕೆ ಮತ್ತು ಆಶಯ ಕೂಡ. ವೀಕ್ಷಕರೇ, ಈಗಾಗಲೇ ನೀವು ಚೆನ್ನಡ್ಲು ಭಾಗದ ಸ್ಥಿತಿಗತಿಯನ್ನು ನೋಡಿದ್ರಿ. ಬನ್ನಿ ಇವಾಗ ಹಿರೇಬೈಲು ಸಮೀಪದ ಯಡೂರು ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಸ್ಥಿತಿಗತಿ ಹೇಗಾಗಿದೆ ಅಂತ ತೋರಿಸ್ತೀವಿ ನೋಡಿ. ಹಾಗೆ ಇಲ್ಲಿನ ಸ್ಥಳೀಯರು ಮತ್ತು ಮರ್ಸಣಗಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಮೋಹನ್ ರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಇದು ಈ ಸಲ ವಿಪರೀತ ಮಳೆಯಿಂದಾಗಿ ಇದು ಇಲ್ಲಿ ಭೂಕುಸಿತ ಉಂಟಾಗಿದೆ. ತುಂಬಾ ಆ ಕಡೆಯಿಂದ ಜಲ ಬಂದು ಮೂರನೇ ಸಲ ನಾವು ಪಂಚಾಯತಿಯಿಂದ 3ನೇ ಸಲ ನಾವು ಕೆಲಸ ಮಾಡಿದ್ವಿ. JCB ಏನು ಟ್ಯಾಕ್ಟರ್ ಮೂಲಕ. ಅದೇ ರೀತಿ ನಮ್ಮ ಸ್ಥಳೀಯರು ಜನರು ಹುಡುಗರು ತುಂಬಾ ಹೆಲ್ಪ್ ಮಾಡಿ ಸಹಕರಿಸಿದ್ದಾರೆ. ನಾವು ತೆಗೆದಷ್ಟು ಇದು ಮತ್ತೆ ಭೂಕುಸಿತ ಉಂಟಾಗ್ತಾ ಉಂಟು. ಪಂಚಾಯತಿಯಿಂದ 3 ಸಲ ಕೆಲಸ ಮಾಡಿದ್ವಿ. ಅದರಿಂದ ವಿಪರೀತ ಮಾಡಿದಾಗಿ ಎಷ್ಟೋ ನೋಡಿ ಬರ್ತಾ ಉಂಟು ಜಲದಿಂದಾಗಿ ಮತ್ತೆ ಈ ಗುಡ್ಡದ ಆದಷ್ಟು ಕೆಳಗೆ ಬರ್ತಾ ಉಂಟು. ಅದರಿಂದ ಈ ರಸ್ತೆ ಸಂಚಾರಕ್ಕೆ ಬಹಳ ತೊಂದರೆ ಆಗ್ತಾ ಉಂಟು. ಈ ದಾರಿಯಲ್ಲಿ ಸ್ಕೂಲು ವಾಹನ ಆಗಿರ್ಬೋದು ಹಾಗೂ ಈ ಹಲವು ವಾಹನಗಳು ತಿರುಗಾಡ್ತವೆ. ಆದಷ್ಟು ನಾವು ಈ ಎಲ್ಲ ಪಂಚಾಯತಿ ವತಿಯಿಂದ ಕೆಲಸ ನಮ್ಮ ಪಂಚಾಯತ್ ಹಾಗೂ ಊರಿನ ಗ್ರಾಮಸ್ಥರು, ಸ್ಥಳೀಯರು, ಹುಡುಗರು ಆದಷ್ಟು ಎಲ್ಲರೂ ಸಹಕರಿಸಿದ್ದಾರೆ. ಅದೇ ರೀತಿ ಎಲ್ಲ ವಾಹನಗಳಿಗೆ ಮನವಿ ಮಾಡಿಕೊಡ್ತಿದ್ದೇನೆ, ಈ ಜಾಗದಲ್ಲಿ ಸ್ವಲ್ಪ ನಿಧಾನವಾಗಿ ಚಲಿಸಂತ ನಮ್ಮ ಪಂಚಾಯತ್ ಮೂಲಕ ಮನವಿ ಮಾಡಿಕೊಳ್ತಿದ್ದೇವೆ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಕೆಲ ದಿನಗಳಿಂದ ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಎಷ್ಟೆಲ್ಲ ಹಾನಿಯಾಗಿದೆ ಅಂತ. ಹಾಗೆ ಇಲ್ಲಿನ ಜನರ ಯಾವುದೇ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಿರುವ ಮೋಹನ್ ಹಾಗೂ ಅವರ ಗೆಳೆಯರು ಮತ್ತು ಸ್ಥಳೀಯರ ಸಹಕಾರ ಮೆಚ್ಚುವಂಥದ್ದೇ. ಇನ್ನು ಯಡೂರಿನ ಭಾಗಕ್ಕೆ ಬಂದ್ರೆ ಇಲ್ಲಿ ಹಿರೇಬೈಲು ಮತ್ತು ಕೇಕೆಗಳೂರು ಬಾಳೆಹೊಳೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹಾನಿಗೊಳಗಾಗಿದೆ. ಬನ್ನಿ ಈ ಬಗ್ಗೆ ಸ್ಥಳೀಯರಾದ ಹಾಗೂ ನಮ್ಮ ಝೀರೋ ಮೆಮೊರೀಸ್ನ ನಿರ್ವಾಹಕರಾದ ಪವನ್ ಅವರೇ ಮಾಹಿತಿ ಕೊಡ್ತಾರೆ.
ನಮಸ್ಕಾರ. ನೋಡಿ ಎಡರು ಹಳ್ಳ ಇದೆ. ನಮ್ಮ ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೇವೆ. ಇದು ಹೊಳೆ ದಾರಿ ಮಳೆ ಬಂದರೆ ಭಯಂಕರ ಬರುತ್ತೆ ಅಂತ ಹೇಳಿದೆ ನಾನು. ಇದು ನೋಡಿ ಈ ಕಡೆ ತೋಟ, ಇದು ರಂಗಪ್ಪಗೌಡ್ರ ತೋಟ ನಮ್ಮ ಎಡೂರು. ಫುಲ್ಲು ಹೊಳೆ ಬಂದರೆ ಫುಲ್ಲು ಈ ತೋಟ ತುಂಬ ನೀರು ಹೋಗುತ್ತೆ. ಇಲ್ಲಿ ಅಷ್ಟೇ. ಮತ್ತು ನೋಡಿ ಇಲ್ಲಿ ಮೋರ್ ಉಂಟಲ್ಲ, ಇದು ಸಣ್ಣ ಇರೋದ್ರಿಂದ ಇಲ್ಲಿ ಪಾಸ್ ಆಗಲ್ಲ ನೀರೆಲ್ಲ ತೋಟದ ಮೇಲೆ ಹೋಗುತ್ತೆ. ಒಂದು 2-3 ವರ್ಷದಿಂದ ಇಲ್ಲಿ ಸ್ವಲ್ಪ ಕೆಲಸ ಮಾಡಿದರು. ನೋಡಿ ಕೆಲಸ ಇದೆಲ್ಲ ಹಾಕಿದ್ದಾರೆ, ಗಾಡ ಗಿಡೆಲ್ಲ ಹಾಕಿ ತುಂಬ ಕಟ್ಟೆ ಎಲ್ಲ ನೀಟಾಗಿ ಮಾಡಿದರು. ಈ ಕಡೆ ಮಳೆಗೆ ಫುಲ್ಲು ಹೋಗ್ಕೊಂಡೇ ಹೋಗಿದೆ. ಇಲ್ಲಿಂದ ಆ ಕಡೆ ಒಂದು 40-50 ಮನೆ ಇದೆ, ಹುಡುಗರ ಕಾಲೋನಿ ಅಂತ. ಅವರಿಗೆ ಇದು ಬೈಕ್ ಒಂದು ಪಾಸ್ ಆಗುತ್ತೆ. ಇವತ್ತಿಂದ ಬೈಕು ಪಾಸ್ ಆಗಲ್ಲ ಅಂತ ಕಾಣ್ತದೆ. ಒಂದು 40-50 ಮನೆಗೆ ಯಾವ ಗಾಡಿನೂ ಹೋಗಲ್ಲ. ಮಳೆಯಿಂದ ಭಾರಿ ಅವಾಂತರ ಉಂಟಾಗಿದೆ ಇದರಲ್ಲಿ. ಮತ್ತು ಇದು ರೋಡು ಇನ್ನೇನು ಒಂದು 20 ರಾತ್ರಿ ಮಳೆ ಬಂದರೆ ಫುಲ್ಲು ಕಟ್ಟಾಗುತ್ತೆ ಅಂತ ಕಾಣ್ತದೆ. ನೋಡಿ, ಇಷ್ಟೆಲ್ಲ ಹಾನಿಯಾಗಿರೋದ್ರಿಂದ ಇಲ್ಲೇ ಸಮೀಪದಲ್ಲಿ ಶಾಲೆ ಇದೆ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತಿದೆ ಓಡಾಡೋಕ್ಕೆ, ಜನಗಳಿಗೂ ಅಷ್ಟೇ. ಆದಷ್ಟು ನಿಮ್ಮ ಎಚ್ಚರಿಕೆಯಿಂದ ನೀವೇ ಸ್ವಜಾಗೃತರಾಗಿರೋದು ಒಳ್ಳೆಯದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ. ಅಲ್ಲಿವರೆಗೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಇದೇ ಚಾನಲ್ನಲ್ಲಿ ಪವನ್ ಅವರ ಮಲ್ನಾಡ್ ಸ್ನ್ಯಾಂಗ್ನಲ್ಲಿ ಹೊಸ ವಿಡಿಯೋಸ್ ಬರ್ತಾ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ. ಕೀಪ್ ಸಪೋರ್ಟಿಂಗ್ ಅಸ್. ಜೈ, ಎಲ್ಲರಿಗೂ ಒಳ್ಳೆಯದಾಗಲಿ.